in the government of the people, by the people, for the people. Congress party ಒಳಗ whether it is Rahul Gandhi or Sonia Gandhi or Siddaramaiah, ಅವರಿಗೆ of the family, by the family, for the family. ಇದು ಸ್ಥಿತಿಯಾಗಿದೆ. ಹಾಗಾಗಿ ಅವರು ರಾಜ್ಯಪಾಲರ ವಿರುದ್ಧ ಆರೋಪ ಮಾಡ್ತಾ ಇರುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಈವರೆಗೆ ಸಿದ್ದರಾಮಯ್ಯ ಸೇಮ್ ಸಿಚುವೇಶನ್, ಅವಾಗೂ ಜಸ್ಟ್ ಸ್ಯಾಂಕ್ಷನ್ ವಾಸ್ ಗಿವನ್ ಅಗೇನ್ಸ್ಟ್ ಯಡಿಯೂರಪ್ಪನವರ ವಿರುದ್ಧವಾಗಿ ಅವಾಗೂ ಸ್ಯಾಂಕ್ಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅವಾಗ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನಿತ್ತು, ಅವರದೇ ದಾಟಿಯಲ್ಲಿ ಸಿನ್ಸ್ ಈಸ್ ದಿ ಸಿಟಿಂಗ್ ಇನ್ ದಿ ಚೀಫ್ ಮಿನಿಸ್ಟರ್ ಸೀಟ್ ಕೆನಾಟ್ ಬಿ ಫೇರ್ ಅಂಡ್ ಕ್ವೈಟ್. ಈಗ ಒಬ್ಬರನ್ನ ಮೊನ್ನೆ ಇತ್ತೀಚೆಗೆ ಲೋಕಾಯುಕ್ತ ADGP ಪೋಸ್ಟ್ ಮಾಡ್ಯಾರ. ಯಾರು ಮಾಡ್ಯಾರ? ಎಂಟೈರ್ ಆಫೀಸರ್ಸ್, ಆಲ್ ಆಫೀಸರ್ಸ್, ಸ್ಪೆಷಲಿ IPS, IAS, ಅಡಿಷನಲ್ SP ಅಂಡ್ ಅಬೌವ್ ಎಲ್ಲ ಪೋಸ್ಟಿಂಗು, ಟ್ರಾನ್ಸ್ಫರ್ಸು ಎಲ್ಲ ಇಟ್ ಈಸ್ ಡನ್ ಬೈ ದಿ ಚೀಫ್ ಮಿನಿಸ್ಟರ್. ಯಾವ ಚೀಫ್ ಮಿನಿಸ್ಟರ್ ವಿರುದ್ಧ? ಸಿಟ್ಟಿಂಗ್ ಲೋಕಾಯುಕ್ತ ಒಬ್ಬ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ನ ಅಧಿಕಾರಿ. ಯಾಕಂದ್ರೆ SP ವಿಲ್ ಬಿ ದಿ ಲೋಕಾಯುಕ್ತ SP ವಿಲ್ ಬಿ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ದವ್ರು ಇರ್ತಾರೆ, KSPS. ಯಾರು ಮಾಡ್ತಾರೆ? ನೈತಿಕವಾಗಿ ದಿವಾಳಿ ಎದ್ದು ಹೋಗಿದೆ ಕಾಂಗ್ರೆಸ್ ಪಾರ್ಟಿ. ಇವರೇ 2011ರಲ್ಲಿ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇವತ್ತು ರಾಜ್ಯಪಾಲರು ಸಂವಿಧಾನ ಚೌಕಟ್ಟನ್ನು ಬಿಟ್ಟಿದ್ದಾರೆ. ಅಂದರೆ ಇವರಿಗೆ ಬಂದ್ರೆ ಸಂವಿಧಾನ ಚೌಕಟ್ಟು ಬಿಟ್ಟರು, ಇವ್ರ ವಿರುದ್ಧ ಬಂದ್ರೆ ಸಂವಿಧಾನ ಚೌಕಟ್ಟು ಬಿಟ್ಟಿದ್ದಾರೆ. ಟೈಮು ಹೆಂಗೆ ಚೇಂಜ್ ಆಗತ್ತೆ ನೋಡ್ರಿ. ಹಾಗಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ನಮ್ಮ ಪಾರ್ಟಿ ಸ್ಟ್ಯಾಂಡು ಅವ್ರು ರಾಜೀನಾಮೆ ಕೊಡ್ಬೇಕಂತೇನೆ. ನಾವೊಂದು ಎಕ್ಸ್ಟ್ರಾ ಮೈಲ್ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ಅದಕ್ಕೆ ನೀವು ರಾಜೀನಾಮೆ ಕೊಡೋದಲ್ಲ, CBI ಕೊಡ್ರಿ. ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ, ಸತ್ಯ ಹೊರಗೆ ಬರಲ್ಲ. CBI ತನಿಖೆ ಕೊಡ್ರಿ, ನಿಮ್ ತಾಕತ್ತಿದೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ ನಂತರವೂ ಸಹಿತ ಈ ರೀತಿಯಾದಂತಹ ಸಂಗತಿಗಳು ನಡೀತಾ ಇರೋದು ಬಹಳ ದುರ್ದೈವ ಸಂಗತಿ.